ಹಾರ್ಟ್ ಅಟ್ಯಾಕ್ ಪ್ರಿವೆನ್ಷನ್ ಮಾಡೋದು ಒಂದು ಪರ್ಟಿಕ್ಯುಲರ್ಲಿ ಒಂದು ಏಜ್ ಆದಮೇಲಲ್ಲ, ಸಣ್ಣ ವಯಸ್ಸಿಂದನೇ ಪ್ರಿವೆಂಟ್ ಮಾಡಬೇಕಾಗತ್ತೆ. ಅದನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು ಗೊತ್ತಾ? ಸಣ್ಣ ವಯಸ್ಸಿಂದನೇ ನೀವು ಎಣ್ಣೆ, ಜಿಡ್ಡು, ಕರ್ಕ ಪದಾರ್ಥ ತುಂಬ ಜಾಸ್ತಿ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗಬಾರ್ದು. ಈಗೆಲ್ಲ ಏನಾಗಿದೆ, ಆ ಚಿಪ್ಸು, ಮೈದಾ ಹಿಟ್ಟಿನ ಐಟಮ್ಸ್ಗಳು, ಫಾಸ್ಟ್ ಫುಡ್ಸು, ಜಂಕ್ ಫುಡ್ಸ್, ಬೇಡದಾಗಿರೋಂಥ ಫುಡ್ಸ್ಗಳಿಗೆ ಜಂಕ್ ಫುಡ್ಸ್, ಅದನ್ನೆಲ್ಲ ಕೊಡ್ತಾ ಹೋಗ್ತೀವಿ. ಅದು ಕೊಡ್ತಾ ಹೋದಂಗೆ ಏನಾಗುತ್ತೆ ಗೊತ್ತಾ? ಈ ಹಾರ್ಟಿನಲ್ಲಿ ಏನು ರಕ್ತನಾಳ ಇರುತ್ತೆ, ಕರೋನರಿ ಆರ್ಟರೀಸ್ ಅಂತ ಕರಿತೀವಿ, ಇಲ್ಲಿ ಏನು ರಕ್ತ ಸಂಚಲನ ಆಗ್ತಾ ಇರಬೇಕು. ಸೊ ಆ ಸಂಚಲನ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ನಾವು ಎಣ್ಣೆ, ಜಿಡ್ಡು, ಕರು ಪದಾರ್ಥ ಕೊಟ್ಟಷ್ಟು, ಚಿಪ್ಸು, ಪಿಜ್ಜಾ ಅದೆಲ್ಲ ಕೊಟ್ಟಷ್ಟು ಏನಾಗುತ್ತೆ, ಇಲ್ಲಿ ಕೊಬ್ಬಿನ ಅಂಶ ಅಥವಾ ಈ ಜಿಡ್ಡಿನ ಅಂಶ ಶೇಖರಣೆ ಆಗ್ತಾ ಬರುತ್ತೆ. ಆ ಎಣ್ಣೆ ಅಥವಾ ಜಿಡ್ಡಿನ ಅಂಶ ರಕ್ತದಲ್ಲಿರುತ್ತಲ್ಲ, ಅದಕ್ಕೆ ನಾವು ಕೊಬ್ಬು ಅಂತೀವಿ ಅಥವಾ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಇದೇನಾಗುತ್ತೆ, ಡೆಪೋಸಿಷನ್ ಆಗ್ತಾ ಬರುತ್ತೆ. ನೋಡಿ, ಇಲ್ಲಿ ಎಷ್ಟು ಅಳತೆ ಇದೆ, ಇಲ್ಲೆಷ್ಟು ಅಳತೆ ಇದೆ. ಸರ್ಕ್ಯುಲೇಷನ್ ಕಡಿಮೆ ಆಯಿತು ತಾನೆ, ರಕ್ತ ಸಂಚಲನ ಎಷ್ಟು ಸಿಗಬೇಕಾಗಿತ್ತು ಅಷ್ಟು ಸಿಗೋದಿಲ್ಲ. ಪರ್ಟಿಕ್ಯುಲರ್ಲಿ ಒಂದು ಏಜ್ ಆದಮೇಲೆ 45, 50 ಅವ್ರು ಸರಿ ಲೈಫ್ ಸ್ಟೈಲ್ನ ಸರಿ ಇಟ್ಕೊಂಡಿಲ್ಲ, ಸೆಡೆಂಟರಿ ಲೈಫ್ ಸ್ಟೈಲ್ ಇಟ್ಕೊಂಡಿದ್ದಾರೆ, ಆ್ಯಕ್ಟಿವಿಟಿ ಸರಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇದೇ ಕೊಬ್ಬಿನ ಅಂಶ ಇರುವಂಥ ಪ್ಲ್ಯಾಕ್ ಏನಿರುತ್ತೆ, ಇದು ಒಡ್ಕೊಳೋ ಪಾಸಿಬಿಲಿಟಿ ಇರುತ್ತೆ. ಒಡ್ಕೊಂಡು ರಕ್ತ ಹೆಪ್ಪುಕಟ್ಟುವಂಥ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ಥ್ರಾಂಬಸ್ ಅಥವಾ ಕ್ಲಾಟ್ ಫಾರ್ಮೇಷನ್ ಅಂತ ಕರಿತೀವಿ. ಆವಾಗ ರಕ್ತ ಫ್ಲೋ ಆಗಬೇಕಾಗಿರುತ್ತಲ್ಲ, ಇಲ್ಲಿ ಆಗಲ್ಲ, ಕಂಪ್ಲೀಟ್ ರಕ್ತ ಸಂಚಲನೆ ಸಿಗಲ್ಲ. ಆವಾಗ ಇಲ್ಲಿ ಮುಂದ್ಗಡೆ ಭಾಗ ಇರೋಂಥ ಹಾರ್ಟಿನ ಸ್ನಾಯುಗಳೇನಿರುತ್ತೆ ಅದು ಡ್ಯಾಮೇಜ್ ಆಗುತ್ತೆ. ರಕ್ತ ಸಂಚಲನೆ ಆಗದಿದ್ದಾಗ ಹಾರ್ಟಿನ ಮಸಲ್ಸ್ಗಳು ಡ್ಯಾಮೇಜ್ ಆಗುತ್ತೆ ಮತ್ತು ಹಾರ್ಟಿನ ಮಸಲ್ಸ್ ಪರ್ಮನೆಂಟಾಗಿ ಕೊಡ್ತಾಗುತ್ತೆ. ಅವಾಗ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೆಸರು ಕರೀತಾರೆ. ಸೊ ಆದ್ದರಿಂದ ಹಾರ್ಟ್ ಅಟ್ಯಾಕ್ ಪ್ರಿವೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ವಯಸ್ಸಿಂದನೇ ಅಂಗಡಿ ಚಿಪ್ಸ್ಗಳು, ಪಿಜ್ಜಾ, ಬರ್ಗರ್ ಅದನ್ನೆಲ್ಲ ಆದಷ್ಟು ಇಲ್ಲಿಂದನೇ ಕಡಿಮೆ ಮಾಡಿ. ಕೊಡಬೇಡಿ ಅಂತ ನಾನು ಹೇಳ್ತಿಲ್ಲ, ಕಡಿಮೆ ಮಾಡಿ. ಅಪರೂಪಕ್ಕೆ ಓಕೆ, ಅತಿಯಾದರೆ ಅಮೃತವೂ ವಿಷ.